ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಬನ್ನಿ ಇವತ್ತು ದೇವರು ಅಂತ ಕನ್ನಡ ಕಟ್ಟಿಂಗ್ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ. ನೀವು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಾ ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ, ಮಿಸ್ ಮಾಡದೆ ಲಾಸ್ಟ್ವರೆಗೂ ನೋಡಿ. ಹೇಗೆ ಮಾಡ್ತೀನಿ, ಹೇಗೆ ಕಟ್ ಮಾಡ್ತೀನಿ ಅಂತ ಕನ್ನಡ ಮಿಸ್ ಮಾಡಿಕೊಡ್ಬೇಡಿ, ಇಲ್ಲಿ ವಿಡಿಯೋ ಓಡಿಸ್ಬೇಡಿ, ಹಾಗೆ ನೋಡಿ. ಬನ್ನಿ, ದೇವರು ಅಂತ ಕನ್ನಡ ಫಸ್ಟೇ ಪೇಪರಲ್ಲಿ ಕಟ್ ಮಾಡಿ ಹಿಡ್ಕೊಂಡ್ರೆ ಈಸಿ ಆಗುತ್ತೆ ಒಂದು ಸ್ವಲ್ಪ. ಇಲ್ಲಾಂದರೆ ಹಾಗೆ ಬರ್ಕೊಳಕ್ಕೆ ಹೋದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಪೇಪರಲ್ಲಿ ಫಸ್ಟೇ ಎಷ್ಟು ಬೇಕು ನಮಗೆ, ಒಂದೊಂದು ಕೇಕ್ 2.5 kg ಇದೆ ದೇವರು ಅಂತ. ಅದಕ್ಕೆ ನಾನು ಫಸ್ಟೇ ಡ್ರಾಯಿಂಗ್ ಪೇಪರಲ್ಲೆಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು ಕೇಕೆಲ್ಲ ಲೇಯರ್ ಮಾಡಿಕೊಂಡು ನಂತರ ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂದರೆ ಕೇಕಲ್ಲೇ ಇದು ಮಾಡ್ತೀನಿ ಅಂತ ಹೋದರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನೋಡಿ, ಕನ್ನಡ ಕಟ್ ಮಾಡೋದು ತುಂಬ ಕಷ್ಟ ಅಂತ ಹೇಳ್ತಾರೆ. ಆದರೆ ಪೇಪರಲ್ಲೇ ಮುಂಚೆ ಸ್ವಲ್ಪ ಎಲ್ಲ ರೆಡಿ ಮಾಡಿಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ. ಆದರೆ ಇಂಗ್ಲೀಷಷ್ಟು ಸುಲಭ ಅಲ್ಲ ಕಟ್ ಮಾಡೋದು ಮತ್ತು ಐಸಿಂಗ್ ಮಾಡೋದು, ಸ್ವಲ್ಪ ಕಷ್ಟವೇ ಆಗ್ಬೋದು. ಆದರೆ ಕೆಲಸ ಮಾಡೋರಿಗೆ ಯಾವುದಾದ್ರೂ ಎಲ್ಲ ಒಂದೇ ಮಾಡ್ಬೋದು. ಸ್ವಲ್ಪ ಮನಸ್ಸು ಬಿಟ್ಟು ಸ್ವಲ್ಪ ಕಷ್ಟಪಟ್ಟು ಮಾಡಿದರೆ ಕ್ಲೀನಾಗಿ ಬರುತ್ತೆ ಮತ್ತು ಎಲ್ಲ ಆಗುತ್ತೆ. ಕನ್ನಡನೂ ಕಟ್ ಮಾಡೋದು ಕಲಿತಾಗ ಚೆನ್ನಾಗಿರುತ್ತೆ. ಎಲ್ಲ ಇಂಗ್ಲೀಷೇ ಕೊಡೋಲ್ಲಲ್ಲ. ದೇವರು ಅಂತ ನೋಡಿ, ವೆನಿಲ್ಲ ಫ್ಲೇವರಲ್ಲಿ ಅಂದರೆ ಪೈನಾಪಲ್ಲು ಮೇಲೆ ಹಾಕೋದು. ಸ್ವಲ್ಪ ಲಾಂಗ್ ವಿಡಿಯೋ ಇದೆ, ನೀವು ಫುಲ್ ವಿಡಿಯೋ ನೋಡಲೇಬೇಕು. ಹೇಗೆ ಕಟ್ ಮಾಡ್ತೀನಿ ಅಂತ ಸ್ಕಿಪ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ ಹೇಗೆ ಕಟ್ ಮಾಡ್ತೀನಿ ಅಂತ. ಫುಲ್ ವಿಡಿಯೋದಲ್ಲಿ ನೋಡಿ. ಕಟ್ಟಿಂಗ್ ಇದೆ, ಐಸಿಂಗ್ ಮಾಡೋದು ಹೇಗೆ ಎಲ್ಲ ತೋರಿಸಿದ್ದೀನಿ. ದೇವ ಆಯಿತು. ಈಗ ಇನ್ನೊಂದರಲ್ಲಿ ಅರ್ಕ ಹೊತ್ತು ರು, ದೇವರು ಮತ್ತು ದೀರ್ಘ ಅಕ್ಷರ ಎರಡನ್ನೂ ಸಹ ಕಟ್ ಮಾಡ್ತೀವಿ. ಒಂದೊಂದು ತಟ್ಟೆ ಕೇಕಲ್ಲಿ ಒಂದೊಂದು ಸ್ಪೆಲ್ಲಿಂಗ್ ಬರ್ತದೆ ನೋಡಿ. ರು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಮತ್ತೆ ಒಂದು ಸ್ವಲ್ಪ ಎಲ್ಲ ಕಷ್ಟ ಆಗುತ್ತೆ, ನಿಧಾನವಾಗಿ ಮಾಡಬೇಕಷ್ಟೆ, ಕ್ಲೀನಾಗಿ ಬರುತ್ತೆ. ಕಟ್ಟಿಂಗ್ ವಿಡಿಯೋಗಳೆಲ್ಲ ಬರ್ತವೆ, ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಅಪ್ಲೋಡ್ ಮಾಡ್ತೀನಿ. ಬೇರೆ ಬೇರೆ ವಿಡಿಯೋಗಳು ಇದೆ ನೋಡಿ. ದೇವರು ಹೇಗಾಯಿತು, ಫುಲ್ಲು ಈ ಥರ ಕಟ್ಟಿಂಗ್ ಮಾಡಿದೆ. ಮೇಯ್ನ್ ಕಟ್ಟಿಂಗ್ ಫಸ್ಟು ಕ್ಲೀನಾಗಿ ನಾವು ಮಾಡಿಕೊಂಡ್ರೆ ನೆಕ್ಸ್ಟ್ ಐಸಿಂಗ್ ಮಾಡೋಕ್ಕೆ ಒಂದು ಸ್ವಲ್ಪ ಈಸಿ ಆಗುತ್ತೆ. ಕಟ್ಟಿಂಗು ಸರಿ ಮಾಡಲಿಲ್ಲ ಅಂದರೆ ಐಸಿಂಗ್ ಮಾಡೋಕ್ಕೆ ತುಂಬ ಕಷ್ಟ ಆಯಿತು. ಕಟ್ಟಿಂಗ್ ಮಾಡಿ ಒಂದೇ ಥರ್ಮೋಕೋಲ್ ಮೇಲೆ ಎರಡು ಎಲ್ಲದೂ ಸಹ ದೇವ್ರ ಮೇಲೆ ಇಟ್ಬಿಟ್ಟು ಈಗ ಹಾಗೆ ಐಸಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಐಸಿಂಗ್ ಮಾಡೋಕ್ಕೆ ಅಂದರೆ ತಿರ್ಗಿಸೋಕ್ಕಾಗಲ್ಲ. ಸುತ್ತ ಟರ್ನರ್ ಮೇಲೆ ಐಸಿಂಗ್ ಮಾಡಿ ಸಿಂಗಲ್ ಆದರೆ ಬೇಗ ಆಗುತ್ತೆ. ಥರ್ಮೋಕೋಲ್ ಒಂದರಲ್ಲೇ ಮಾಡುವಾಗ ಒಂದು ಸ್ವಲ್ಪ ಐಸಿಂಗ್ ಮಾಡೋದು ಕಷ್ಟ ಆಗುತ್ತೆ. ಆದರೂ ಸಹ ಮಾಡಿದ್ದೀನಿ, ನೋಡಿ ಹೇಗೆ ಬರುತ್ತೆ ಅಂತ. ಸ್ವಲ್ಪ ಕ್ರೀಮ್ ತಗೊಂಡು ಐಸಿಂಗ್ ಮಾಡಬೇಕು. ಜಾಸ್ತಿ ಕ್ರೀಮ್ ತಗೊಂಡ್ರೆ ಟರ್ನಿಂಗ್ ಮತ್ತು ಚಿಕ್ಕದೆಲ್ಲ ಫಿನಿಶಿಂಗ್ ಸಿಗೋದಿಲ್ಲ. ಹಾಗಾಗಿ ಸ್ವಲ್ಪ ಕ್ರೀಮ್ ತಗೊಂಡು, ಇಂಗ್ಲೀಷ್ ಆದರೆ ಒಂದು ಲೆವೆಲ್ ಇರುತ್ತೆ, ಕನ್ನಡದಲ್ಲಿ ಅರ್ಕ ಹೊತ್ತು ದೀರ್ಘ ಹೊತ್ತು ಎಲ್ಲ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಸ್ವಲ್ಪ ಕ್ರೀಮ್ ತಗೊಂಡು ಸ್ವಲ್ಪನೇ ಐಸಿಂಗ್ ಮಾಡಬೇಕು. ಸ್ವಲ್ಪ ಥರ್ಮೋಕೋಲ್ ದೊಡ್ಡದಿರೋದ್ರಿಂದ ಮಿನಿಮಮ್ 8 kg ಬರುತ್ತೆ ಕೇಕ್, 6 kg ಬರುತ್ತೆ. 5 + 3 5 + 1 6 kg ಬರುತ್ತೆ. ದೊಡ್ಡದು ಥರ್ಮೋಕೋಲ್ ಹಾಕಿದ್ದೀನಿ. ಮೇಯ್ನಾಗಿ ತಿರುಗಿಸ್ಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಐಸಿಂಗ್ ಮಾಡಬೇಕಾದ್ರೆ, ಆದರೂ ಮಾಡಿದ್ದೀನಿ. ಅದರ ಔಟ್ಪುಟ್ ಹೇಗೆ ಬರುತ್ತೆ ಅಂತ ನೋಡಬೇಕು. ನೀವು ಲಾಸ್ಟು ಕೊನೆ ತನಕ ನೋಡಿದ ಮೇಲೆ ಗೊತ್ತಾಗುತ್ತೆ ಹೇಗೆ ಔಟ್ಪುಟ್ ಬರುತ್ತೆ ಅಂತ. ನೀವು ವಿಡಿಯೋ ಓಡ್ಸೋಕ್ಕೆ ಹೋಗ್ಬೇಡಿ, ಲಾಸ್ಟ್ವರೆಗೂ ನೋಡಿ ಹೇಗೆ ಮಾಡಿದ್ದೀನಿ ಅಂತ. ವಿಡಿಯೋ ಓಡಿಸ್ತಾ ಹೋದರೆ ನಿಮಗೆ ಗೊತ್ತಾಗಲ್ಲ ಹೇಗೆ ಬಂತು, ಫಿನಿಶಿಂಗು ಹೇಗೆ ಬರುತ್ತೆ. ಫುಲ್ ವಿಡಿಯೋದಲ್ಲಿ ಫುಲ್ಲು ತೋರಿಸಿದ್ದೀನಿ, ಯಾವುದನ್ನ ಇದು ಮಾಡಿದ್ದಿಲ್ಲ. ಸ್ವಲ್ಪ ಫಾಸ್ಟಾಗಿ ತೋರಿಸಿದ್ದೀನಿ ಅಷ್ಟೇ. ನಿಧಾನ ಆದರೆ ತುಂಬ ಲೇಟ್ ಆಗುತ್ತೆ, 20 minutes ಆಗುತ್ತೆ. ನಾನು 8 ನಿಮಿಷದಲ್ಲಿ ತೋರಿಸಿದ್ದೇನೆಲ್ಲ. ಈಗೆಲ್ಲ ಮೇಲೆಲ್ಲ ಕ್ರೀಮ್ ಹಾಕಿ ಆಯಿತು, ವೈಟ್ ಕ್ರೀಮು. ಈಗ ಅದನ್ನೆಲ್ಲ ಮೇಲಿರೋ ಕ್ರೀಮೆಲ್ಲ ತೆಗಿಬೇಕು. ಕ್ರೀಮೆಲ್ಲ ತೆಗ್ದಾದ್ಮೇಲೆ ಈಗ ಸೈಡಿಗೆ
ಒಂದು ಚಾಕ್ ತಗೊಂಡು ಸೈಡಲ್ಲಿ ಫುಲ್ ಕ್ಲೀನಾಗಿ ನಿಧಾನಕ್ಕೆ ಸೈಡು ಒಳಗಡೆ ಮೇಯ್ನ್ ಕ್ರಾಸಿಂಗಲ್ಲೆಲ್ಲ ಕ್ರೀಮ್ ತೆಗಿಬೇಕು, ಆವಾಗ ಫಿನಿಶಿಂಗ್ ಕಾಣುತ್ತೆ. ಇಲ್ಲ ಅಂದರೆ ಅದು ಹಾಗೆ ಕ್ರೀಮ್ ಆಗಿ ಕೂತ್ರೆ ಡಿಸೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಮತ್ತು ಏನು ಅಂತ ಗೊತ್ತಾಗೋದಿಲ್ಲ. ಕ್ರೀಮ್ ಜಾಸ್ತಿ ಕೂತ್ಕೊಳ್ಳುತ್ತೆ. ಅದಕ್ಕೆ ತಿರುಗಿಸಿ ಧರ್ಮೋಕೋಲೆಲ್ಲ ತಿರುಗಿಸಿ ಕ್ರೀಮೆಲ್ಲ ತೆಗಿಬೇಕಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ನೋಡಿ ಎಲ್ಲ ತೆಗೆದಿದ್ದೇನೆ, ಕ್ರೀಮೆಲ್ಲ ತೆಗೆದು ಫುಲ್ ಇದೆ. 1 2 3 4 5 ಥರ ಬರುತ್ತೆ ಸ್ವಿಲ್ಲಿಂಗು, ಚಿಕ್ಕ ಚಿಕ್ಕದು 5 ಈಗೆಲ್ಲ ಕ್ರೀಮ್ ತೆಗೆದಾಯಿತು. ಈಗ ಮೇಲೆ ಕಾರ್ಡ್ ತೊಗೊಂಡು ಫುಲ್ಲು ಕ್ಲೀನಿಂಗ್ ಫಿನಿಶಿಂಗ್ ತೆಗೆದಾಗ ನೋಡಲಿಕ್ಕೆ ಔಟ್ಪುಟ್ಟು ಲುಕ್ಕು ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಎಲ್ಲ ಫುಲ್ಲು ಕ್ರೀಮೆಲ್ಲ ತೆಗೆದು ಸೈಡ್ ಮೇಲೆಲ್ಲ ತೆಗೆದು ಸೈಡ ಫುಲ್ ಎಲ್ಲ ಕ್ರೀಮು ತೆಗಿಬೇಕು, ಮತ್ತು ಹಾಗೆ ಬಿಟ್ಟರೆ ಚೆನ್ನಾಗಿ ಕಾಣೋದಿಲ್ಲ. ನೋಡಿ ಈಗ ಕ್ರೀಮೆಲ್ಲ ತೆಗೆದಾಯಿತು. ಈಗ ಹೇಗೆ ಬಂತು ನೋಡಿ ಔಟ್ಪುಟ್ಟು. ದೇವರು ಫುಲ್ ವೈಟ್ ಮಾಡಿದ್ದೇನೆ. ಈಗ ಇದಕ್ಕೆ ಮೇಲೆ ಪೈನಾಪಲ್ ಅವ್ರು ಹೇಳಿದ್ದು ತೋರಿಸಿದ್ದು ಹಾಗೆ ಫುಲ್ ಪೈನಾಪಲ್ ಕ್ರೀಮಲ್ಲಿ ಮಾಡೋಕ್ಕೋದ್ರೆ ಸಹ ಚೆನ್ನಾಗಿ ಕಾಣಲ್ಲ. ವೈಟ್ ಕ್ರೀಮಲ್ಲಿ ಮಾಡಿ ಪೈನಾಪಲ್ ಅದು ಟ್ರಫಲ್ಲು ಜೆಲ್ಲಲ್ಲ, ಟ್ರಫಲ್ ಹಾಕಿದ್ದೀನಿ, ಚಾಕ್ಲೇಟು ಪೈನಾಪಲ್ ಟ್ರಫಲ್ ಹಾಕಿದ್ದೀನಿ. ಹಾಗಾಗಿ ಚೆನ್ನಾಗಿ ಕಾಣುತ್ತೆ ನೋಡಿ. ಮತ್ತು ಸೈಡೆಲ್ಲ ಚಿಕ್ಕದಾಗಿ ಇದು ಮಾಡಿದರೆ ಇನ್ನೂ ಲುಕ್ಕಾಗಿ ಡಿಫ್ರೆಂಟ್ ಯುನೀಕಾಗಿ ಸ್ಟೈಲಾಗಿ ಚೆನ್ನಾಗಿ ಕಾಣುತ್ತೆ. ನಿಮ್ಗೆ ಇಷ್ಟ ಬಂದಾಗ ನೀವು ಮಾಡ್ಬೋದು, ಹಾಗೇನೂ ಬಿಡ್ಬೋದು. ಪಿಂಕಲ್ಲಿ ಮಾಡ್ಬೋದು, ರೆಡ್ಡಲ್ಲಿ ಮಾಡ್ಬೋದು, ಚಾಕ್ಲೇಟಲ್ಲೂ ಮಾಡ್ಬೋದು, ಗ್ರೀನಲ್ಲಿ ಮಾಡ್ಬೋದು, ಯಾವುದ್ರಲ್ಲಿ ಬೇಕಾದರೂ ಮಾಡ್ಬೋದು. ನಮಗೆ ಆರ್ಡ್ರ್ ಬಂದದ್ದು ನಾವು ದೇವರು ಅಂತ ಯೆಲ್ಲೋ ಕಲರ್ ಔಟ್ಪುಟ್ ಹೀಗೆ ಬಂತು. ಈಗ ಇದಕ್ಕೆ ಸೈಡಿಗೆ ಬಾರ್ಡ್ರ್ ಅದರಲ್ಲಿ ಚಾಕ್ಲೇಟಲ್ಲಿ ಹಾಕ್ತಾಯಿದ್ವು. ಚಾಕ್ಲೇಟಲ್ಲಿ ಹಾಕಿದ್ರೆ ಒಂದು ಸ್ವಲ್ಪ ಡಾರ್ಕಾಗಿ ನೋಡೋಕ್ಕೆ ಫೋಟೋದಲ್ಲೆಲ್ಲ ಲುಕ್ಕಾಗಿ ಕಾಣುತ್ತೆ. ಅದಕ್ಕೆ ಚಾಕ್ಲೇಟ್ ಹಾಕಿದ್ದೀನಿ. ಚಾಕ್ಲೇಟ್ ಹಾಕಿದ್ರಿಂದ ಹೇಗೆ ಕಾಣುತ್ತೆ ಅಂತ ನೋಡಿ. ಫುಲ್ ಎಲ್ಲದಕ್ಕೂ ಹಾಕಬೇಕು, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಂದರೆ ಅಕ್ಷರಗಳೆಲ್ಲ ತಿರುಗಿಸ್ಬೇಕಲ್ಲ, ಹಾಗಾಗಿ ಸ್ವಲ್ಪ ತೊಂದರೆ ಆಗುತ್ತೆ. ನೋಡಿ ಹೇಗೆ ಬಂತು. ತಿರುಗಿಸಿ ಹಾಕುವಾಗ ಸ್ವಲ್ಪ ಕಷ್ಟ ಆಗುತ್ತೆ, ಹಾಗಾಗಿ ಸ್ವಲ್ಪ ನಿಧಾನವಾಗಿ ಮಾಡಿ. ಔಟ್ಪುಟ್ ಹೇಗೆ ಬಂತು ಫುಲ್. ಈಗ ಚಾಕ್ಲೇಟಿಂದೆಲ್ಲ ಮುಗೀತು ನೋಡಿ. ಈಗ ಹೇಗೆ ಕಾಣುತ್ತೆ, ಡಿಫ್ರೆಂಟ್ ಲುಕ್ಕಲ್ಲಿ ಕಾಣುತ್ತಲ್ಲ. ಈಗ ಇದಕ್ಕೆ ಧರ್ಮಕೋಲ್ ಮೇಲೆಲ್ಲ ಫುಲ್ಲು ಕೋಕೋನಟ್ ಪೌಡ್ರು ಗ್ರೀನಲ್ಲೇ ಹಾಕಿದ್ದೀನಿ ನೋಡಿ. ಈಗ ಎಂಡಿಂಗ್ ಸೂಪರಾಗಿ ಕಾಣುತ್ತೆ. ಥ್ಯಾಂಕ್ ಯು.